ಕಾಂಗ್ರೆಸ್ನಿಂದ ಟಿಕೆಟ್ ನೀಡದಿರುವ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಇದಕ್ಕಾಗಿ ಬ್ರೇಕಿಂಗ್ ನ್ಯೂಸ್. ಕಾಂಗ್ರೆಸ್ನಿಂದ ಟಿಕೆಟ್ ನೀಡದಿರುವ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಬೆಂಗಳೂರಿಗೆ ಈ ಬಗ್ಗೆ ನನಗೆ ಅಧಿಕೃತ ಮಾಹಿತಿ ಬಂದಿಲ್ಲ. ಕಾಂಗ್ರೆಸ್ನಿಂದ ಅಧಿಕೃತವಾಗಿ ಮಾಹಿತಿ ಬರೋವರೆಗೂ ಕೂಡ ನಾನು ಕಾಯ್ತೀನಿ. ಬಳಿಕ 2-3 ದಿನಗಳಲ್ಲಿ ನನ್ನ ನಿಲುವು ಸ್ಪಷ್ಟಪಡಿಸ್ತೇನೆ ಅಂತ ಸುಮಲತಾ ಇವತ್ತು ಹೇಳಿದ್ದಾರೆ. ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನಂತಂದ್ರೆ, ಕಾಂಗ್ರೆಸ್ನಿಂದ ಅಧಿಕೃತವಾಗಿ ನನಗೆ ಇನ್ನೂ ಮಾಹಿತಿ ಬಂದಿಲ್ಲ. ಸೊ ಮಾಹಿತಿ ಬರುವವರೆಗೂ ಕೂಡ ನಾನು ಕಾಯ್ತೀನಿ. ಬಳಿಕ 2-3 ದಿನಗಳಲ್ಲಿ ನನ್ನ ನಿಲುವು ಏನನ್ನುವುದು ನಿಮ್ಮೆಲ್ಲರ ಮುಂದೆ ಸ್ಪಷ್ಟಪಡಿಸ್ತೇನೆ ಅನ್ನುವಂತಹ ಮಾತನ್ನ ಸುಮಲತಾ ಅಂಬರೀಶ್ ಅವರು ಹೇಳಿದ್ದಾರೆ. ಮಂಡ್ಯದ ಜೊತೆ ನನಗೆ ಋಣಾನುಬಂಧ ಸಂಬಂಧವಿದೆ. ಮಂಡ್ಯವನ್ನ ಬಿಟ್ಟುಕೊಡುವಂತಹ ಪ್ರಶ್ನೆಯೇ ಇಲ್ಲ. ಇಡೀ ಸ್ಯಾಂಡಲ್ವುಡ್ ನನ್ನ ಪರವಾಗಿದೆ. ಮಂಡ್ಯದಲ್ಲಿ ಬೇವಿನ ಹಳ್ಳಿಯಲ್ಲಿ ಸುಮಲತಾ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಅಫಿಷಿಯಲ್ ಆಗಿ ಯಾರು ಅನೌನ್ಸ್ಮೆಂಟ್ ಮಾಡಿಲ್ಲ. ಅದಕ್ಕೆ ನಾನು ಕಾಯ್ತಾ ಇದ್ದೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಬರಲಿ. ಇನ್ನೂ ಮಾತುಕತೆ ನಡೀತಾನೆ ಇದೆ ಒಂದು ಕಡೆ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಸೊ ನಾನು ಆ ಮಾತುಕತೆ ಮುಗಿದು ನನಗೆ ಅಫಿಷಿಯಲ್ ಆಗಿ ಅಂದ್ರೆ ಅಧಿಕೃತವಾಗಿ ಅವರು ಇನ್ನೂ ಮಾಹಿತಿ ನನಗೆ ತಲುಪಿಲ್ಲ. ಅದು ಸಿಕ್ಕಿದ ಮೇಲೆ ನಾನು ನನ್ನ ನಿರ್ಧಾರ ಏನು ಅಂತ ಕ್ಲಿಯರ್ ಕಟ್ ಆಗಿ ಹೇಳೋಕೆ. ಆದರೆ ನಾನು ನನ್ನ ಮುಂದಿನ ಸ್ಟೆಪ್ ಏನು ಹೆಜ್ಜೆ ನಾನು ತಗೋಬೇಕು, ಏನು ಹಾಕಬೇಕು, ಹೆಂಗ್ ಮಾಡಬೇಕು ಅನ್ನೋದನ್ನ ಅಫಿಷಿಯಲ್ ಆಗಿ ಅಧಿಕೃತವಾಗಿ ಅವರು ಘೋಷಣೆ ಮಾಡಿ ಆದಮೇಲೆ ನಾನು ಹೇಳ್ತೀನಿ. ನಮಗೆ ಈ ಮೈತ್ರಿ ಸರ್ಕಾರ ಆಗಿರ್ಬೋದು ಅಥವಾ KPCC ಇರ್ಬೋದು, ಕಾಂಗ್ರೆಸ್ ಪಕ್ಷ ಇರ್ಬೋದು, ಅವರಿಂದ ನನಗೆ ಅಫಿಷಿಯಲ್ ಆಗಿ ಇದು ಫೈನಲ್ ಅಂತ ಬರಬೇಕಿದೆ. ಇನ್ನೂ ತಲುಪಿಲ್ಲ, ಏನು ಹೇಳಲ್ಲ. ಆದರೆ ಇನ್ನೂ ನಮಗೆ ಅಂದರೆ ಅಫಿಷಿಯಲ್ ಆಗಿ ಯಾರು ಅನೌನ್ಸ್ಮೆಂಟ್ ಮಾಡಿಲ್ಲ. ಅದಕ್ಕೆ ನಾನು ಕಾಯ್ತಾ ಇದ್ದೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಬರಲಿ. ಇನ್ನೂ ಮಾತುಕತೆ ನಡೀತಾನೆ ಇದೆ ಒಂದು ಕಡೆ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಸೊ ನಾನು ಆ ಮಾತುಕತೆ ಮುಗಿದು ನನಗೆ ಅಫಿಷಿಯಲ್ ಆಗಿ ಅಂದರೆ ಅಧಿಕೃತವಾಗಿ ಅವರು ಇನ್ನೂ ಮಾಹಿತಿ ನನಗೆ ತಲುಪಿಲ್ಲ. ಅದು ಸಿಕ್ಕಿದ ಮೇಲೆ ನಾನು ನನ್ನ ನಿರ್ಧಾರ ಏನು ಅಂತ ಕ್ಲಿಯರ್ ಕಟ್ ಆಗಿ ಹೇಳೋಕೆ. ಆದರೆ ನಾನು ನನ್ನ ಮುಂದಿನ ಸ್ಟೆಪ್ ಏನು ಹೆಜ್ಜೆ ನಾನು ತಗೋಬೇಕು, ಏನು ಹಾಕಬೇಕು, ಹೆಂಗ್ ಮಾಡಬೇಕು ಅನ್ನೋದನ್ನ ಅಫಿಷಿಯಲ್ ಆಗಿ ಅಧಿಕೃತವಾಗಿ ಅವರು ಘೋಷಣೆ ಮಾಡಿ ಆದಮೇಲೆ ನಾನು ಹೇಳ್ತೀನಿ. ನಮಗೆ ಈ ಮೈತ್ರಿ ಸರ್ಕಾರ ಆಗಿರ್ಬೋದು ಅಥವಾ KPCC ಇರ್ಬೋದು, ಕಾಂಗ್ರೆಸ್ ಪಕ್ಷ ಇರ್ಬೋದು, ಅವರಿಂದ ನನಗೆ ಅಫಿಷಿಯಲ್ ಆಗಿ ಇದು ಫೈನಲ್ ಅಂತ ಬರಬೇಕಿದೆ. ಇನ್ನೂ ತಲುಪಿಲ್ಲ, ಏನು ಹೇಳಲ್ಲ. ಆದರೆ ಇನ್ನೂ ನಮಗೆ ಅಂದರೆ ಅಫಿಷಿಯಲ್ ಆಗಿ ಯಾರು ಅನೌನ್ಸ್ಮೆಂಟ್ ಮಾಡಿಲ್ಲ. ಅದಕ್ಕೆ ನಾನು ಕಾಯ್ತಾ ಇದ್ದೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಬರಲಿ. ಇನ್ನೂ ಮಾತುಕತೆ ನಡೀತಾನೆ ಇದೆ ಒಂದು ಕಡೆ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಆದರೆ ಇನ್ನೂ ನಮಗೆ ಅಂದರೆ ಅಫಿಷಿಯಲ್ ಆಗಿ ಯಾರು ಅನೌನ್ಸ್ಮೆಂಟ್ ಮಾಡಿಲ್ಲ. ಅದಕ್ಕೆ ನಾನು ಕಾಯ್ತಾ ಇದ್ದೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಬರಲಿ. ಇನ್ನೂ ಮಾತುಕತೆ ನಡೀತಾನೆ ಇದೆ ಒಂದು ಕಡೆ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಸೊ ನಾನು ಆ ಮಾತುಕತೆ ಮುಗಿದು ನನಗೆ ಅಫಿಷಿಯಲ್ ಆಗಿ ಅಂದರೆ ಅಧಿಕೃತವಾಗಿ ಅವರು ಇನ್ನೂ ಮಾಹಿತಿ ನನಗೆ ತಲುಪಿಲ್ಲ. ಅದು ಸಿಕ್ಕಿದ ಮೇಲೆ ನಾನು ನನ್ನ ನಿರ್ಧಾರ ಏನು ಅಂತ ಕ್ಲಿಯರ್ ಕಟ್ ಆಗಿ ಹೇಳೋಕೆ. ಆದರೆ ನಾನು ನನ್ನ ಮುಂದಿನ ಸ್ಟೆಪ್ ಏನು ಹೆಜ್ಜೆ ನಾನು ತಗೋಬೇಕು, ಏನು ಹಾಕಬೇಕು, ಹೆಂಗ್ ಮಾಡಬೇಕು ಅನ್ನೋದನ್ನ ಅಫಿಷಿಯಲ್ ಆಗಿ ಅಧಿಕೃತವಾಗಿ ಅವರು ಘೋಷಣೆ ಮಾಡಿ ಆದಮೇಲೆ ನಾನು ಹೇಳ್ತೀನಿ. ನಮಗೆ ಈ ಮೈತ್ರಿ ಸರ್ಕಾರ ಆಗಿರ್ಬೋದು ಅಥವಾ KPCC ಇರ್ಬೋದು, ಕಾಂಗ್ರೆಸ್ ಪಕ್ಷ ಇರ್ಬೋದು, ಅವರಿಂದ ನನಗೆ ಅಫಿಷಿಯಲ್ ಆಗಿ ಇದು ಫೈನಲ್ ಅಂತ ಬರಬೇಕಿದೆ. ಇನ್ನೂ ತಲುಪಿಲ್ಲ, ಏನು ಹೇಳಲ್ಲ.